ಹಾಯ್ ನಮಸ್ಕಾರ, ಗುಡ್ ಆಫ್ಟರ್ನೂನ್. 2,000 ಜನ ಚಂದಾದಾರರು ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ ನಿಮ್ಮೆಲ್ಲರೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ಯಾರೆಲ್ಲ ದೆಹಲಿ ಗಾಡಿಗಳನ್ನ ನೋಡ್ತಿದ್ದೀರೋ, ಸೊ ನನ್ನ ನೆಕ್ಸ್ಟ್ ಶೆಡ್ಯೂಲ್ ಬಂದು ಪ್ರೀಮಿಯಮ್ ಶೆಡ್ಯೂಲ್ ಇರುತ್ತೆ. ಸೊ ಐ ಥಿಂಕ್ ಮಂಡೇ ಈವ್ನಿಂಗ್ ಹೋಗೋಣ ಅಂತ ಪ್ಲಾನಿಂಗಲ್ಲಿದ್ದೀನಿ, ಅಥವಾ ಟ್ಯೂಸ್ಡೇ ಈವ್ನಿಂಗ್ ಪ್ಲಾನಿಂಗ್ ಇದೆ. ಸೊ ನಿಮ್ಮಲ್ಲಿ ಯಾರಿಗಾದರೂ ಕೂಡ ವೆಹಿಕಲ್ಸ್ಗಳು ಬೇಕಾಗಿತ್ತು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಕರಲ್ಬಾಗಲ್ಲಿರುವಂತಹ ಮಲಬಾರ್ಸ್ ಕಾರ್ಸ್ ಬಗ್ಗೆ ವಿಡಿಯೋ ಮಾಡಿ ಅಂತ ಈ ಮುಂಚೆ ನಾನು ಬೇರೆಯವ್ರ ವೀಡಿಯೋಗಳು ಮಾಡಿದಾಗೇ ಹೇಳಿದ್ರಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ಸಾಕಷ್ಟು ಜನ ಮೆಸೇಜ್ ಮಾಡಿದ್ರಿ. ಇವತ್ತು ಮಲಬಾರ್ ಕಾರ್ಸ್ ಬಗ್ಗೆ ನಾಟ್ ಜೆನ್ಯೂನಾ, ಪ್ರೈಸ್ ಎಲ್ಲ ಹೇಗೆ, ತಗೋಬಾರ್ದ ಎಲ್ಲನೂ ಕೂಡ ಈ ವಿಡಿಯೋದಲ್ಲಿ ಹೇಳ್ತಾ ಬರೋಣ. ಮತ್ತು ಇನ್ಯಾಕೆ ಥರ ವೀಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಮುಂದುವರಿಸ್ತಾ ಬರೋಣ. ಇರೋದು ಬೇರೆ ಎಲ್ಲೆಲ್ಲ ಕರಲ್ಬಾಗಲ್ಲಿ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಅಲ್ಲ, ನಾನು ಕರಲ್ಬಾಗ್ಗೆ ಗಾಡಿಗಳು ತೊಗೊಳೋಕ್ಕಿಂತ ಮುಂಚೆ ರೋಹಿಣಿಗೆ ಫಸ್ಟ್ ಜಾಸ್ತಿ ಹೋಗ್ತಾಯಿದ್ದೆ. ಸ್ವಲ್ಪ ಚೆನ್ನಾಗಿರುತ್ತೆ ಗಾಡಿಗಳು, ಬಟ್ ಅಲ್ಲಿ ಹೋಗ್ತಿದೆ. ಕರಲ್ಬಾಗ್ ತುಂಬ ಜನ ನಮ್ಮವರೇ ಬಿದ್ದು ಅದಲಾಡ್ತಾ ಇರ್ತಾರೆ, ಹಂಗಾಗಿ ಅಲ್ಲಿ ಜಾಸ್ತಿ ಹೋಗ್ತಿರಲಿಲ್ಲ. ಬಟ್ ಫಾರ್ ದ ಫಸ್ಟ್ ಟೈಮ್ ಕರಲ್ಬಾಗಲ್ಲಿ ಲಕ್ಷ್ಮೀ ಮೋಟರ್ಸ್ ಅಂತ ಒಂದು ಬರುತ್ತೆ, ಇದ್ರದ್ದು ಬಿಹೈಂಡ್ ಬರುತ್ತದು. ಅವ್ರ ಹತ್ರ ಒಂದು ಇನೋವಾ ಅನಿಸುತ್ತೆ, ಆವಾಗ ಇನೋವಾ ಓಡ್ತಾಯಿತ್ತು, ಇವಾಗ ಇನೋವಾ ಸಿಗಲ್ಲ ಅಲ್ಲಿ. ಇನೋವಾಗೋಸ್ಕರ ನಾನು ಅಲ್ಲಿ ರೋಹಿಣಿಯಲ್ಲಿ ಹೋಗಿದ್ದೆ, ಅದು ಸೋಲ್ಡ್ ಔಟ್ ಆಗಿಬಿಟ್ಟಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಅದು ಇನೋವಾನೇ ಬೇಕಿತ್ತು. ಹಾಗಾಗಿ ಅವತ್ತು ಇನೋವಾಗೋಸ್ಕರ ಹುಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಕರಲ್ಬಾಗ್ದು ರೆಫರೆನ್ಸ್ ಸಿಕ್ತು. ಕರಲ್ಬಾಗ್ ರೆಫರೆನ್ಸ್ ಸಿಕ್ಕಿದಾಗ ಇಲ್ಲಿ ಹೋಗೋಕ್ಕಿಂತ ಮುಂಚೆ ನನಗೆ ಮಲಬಾರ್ ಸಿಕ್ಕಿದ್ದು. ಮಲಬಾರ್ಸ್ಗೆ ಹೋಗಿದ್ದಾಗ ಸೊ ಅವ್ರು ಯಾವ ರೀತಿ ಬಿಸ್ನೆಸ್ ಮಾಡ್ಯೂಲ್ನ ಯೂಸ್ ಮಾಡ್ತಾರೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೋಬೇಕಾದ್ರು, ಇದು ಕೇರಳ, ಹೆಸರಲ್ಲೇ ಇದೆ ಮಲಬಾರಿ ಅಂತ ಇದೆ. ಸೊ ಕೇರಳದಲ್ಲಿರೋದು. ಆಸಾಮಿ ಒಳ್ಳೆ ಬ್ರಿಲಿಯಂಟ್ ಇದ್ದಾನೆ. ಅವನು ಹೆಸರೆಲ್ಲ ಹೇಳೋಕ್ಕೆ ಇಷ್ಟಪಡಲ್ಲ, ಬಟ್ ಏಜೆನ್ಸಿ ಹೆಸರು ಹೇಳಾಯಿತು, ಇನ್ನು ಅವನ ಹೆಸರು ಇಟ್ಕೊಂಡು ಏನು ಮಾಡೋದು ಅಂತೀರ. ಪ್ಲಸ್ ಹೇಳ್ಕೊಂಬಂದ್ಬಿಡ್ತೀನಿ, ಈ ವ್ಯಕ್ತಿ ಹತ್ರ ಗಾಡಿಗಳು ಆಲ್ಮೋಸ್ಟ್ 80 to 90% ಗಾಡಿ ಚೆನ್ನಾಗಿರುತ್ತೆ. ಏನಿದೆಯೋ ಅದನ್ನು ರಿಟರ್ನಲ್ಲಿ ಬರೆದಿರ್ತಾನೆ. ಗಾಡಿ ರಿಯಾಲಿಟಿ ಏನಿದೆಯೋ ಅದನ್ನು ಬರೆದಿರ್ತಾರೆ. ಮೂರನೇದು, ಗಾಡಿ ಇವರು ತೊಗೊಳ್ಬೇಕಾದಾಗ ಪಾರ್ಕ್ ಆ್ಯಂಡ್ ಸೆಲ್ ಮಾಡಲ್ಲ ಇವರು. ಆ್ಯಕ್ಚುಲಿ ಇವರು ನನಗೆ ಗೊತ್ತಿರೋಂಗೆ ಮೆಜಾರಿಟಿ ಇವರು ಕಸ್ಟಮರ್ ಹತ್ರ ಹೋಗಿ ಇನ್ಸ್ಪೆಕ್ಟ್ ಮಾಡಿ ಗಾಡಿನ ತಂದು ರೇಟ್ಗಳೇನಿರುತ್ತೋ ಆ ರೇಟು ಫಿಕ್ಸ್ಡ್ ಪ್ರೈಸ್. ಓಕೆ, ಅದರಲ್ಲಿ ಅವ್ರು ನೆಗೋಷಿಯೇಟ್ ಮಾಡಲ್ಲ, ಸರಿನಾ? ಅದಲ್ಲದೆ ಅವ್ರಿಗೆ ಕಮಿಷನ್ ಬೇಕು ಕೂಡ ಇರ್ತದೆ. ಉದಾಹರಣೆಗೆ ಒಂದು 15 ಲಕ್ಷದ ಗಾಡಿಗೆ ಹೆಚ್ಚು ಕಡಿಮೆ ಒಂದು 30,000 35,000 ಅಷ್ಟು ಇವ್ರಿಗೆ ಕಮಿಷನ್ ಇರುತ್ತೆ. ಒಂದು 20 ಲಕ್ಷ ಗಾಡಿಗಾದರೆ ಹೆಚ್ಚು ಕಡಿಮೆ ಒಂದು 40,000 ಆಜು ಬಾಜುಲ್ಲಿ ಇವ್ರಿಗೆ ಎಕ್ಸ್ಟ್ರಾ ಕೊಡಬೇಕು. ಅದಲ್ಲದೆ NOC ಕೂಡ ತೊಗೋಬೇಕು ಸಪ್ರೇಟಾಗಿ ಕಾಸು ಕೊಟ್ಟು, ಅರ್ಥ ಮಾಡ್ಕೊಳ್ಳಿ. ಸೊ ಇದೆಲ್ಲ ನಾನು ಅವತ್ತು ಆ್ಯಕ್ಚುಲಿ ಇನೋವಾ ಅಲ್ಲಿ ಹೋಗೋಕ್ಕಿಂತ ಮುಂಚೆ ಇವ್ರ ಹತ್ರ ಇರಲಿಲ್ಲ ಆ್ಯಕ್ಚುಲಿ ಇನೋವಾ. ಬಟ್ ನಾನು ಹಂಗೆ ನಮ್ಮದು ಕೇರಳ ಅಂತ ಗೊತ್ತಾದಮೇಲೆ ಸ್ವಲ್ಪ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇವ್ರ ಕಡೆ ಇನ್ನೊಂದು ಫೆಸಿಲಿಟಿನೂ ಕೂಡ ಇವ್ರಿಗೆ ತಮಿಳಲ್ಲಿ ಮಾತಾಡೋರು ಕೂಡ ಸಿಗ್ತಾರೆ. ಸ್ವಲ್ಪ ಅರ್ಥ ಆಗಿಬಿಡ್ತದೆ, ಸ್ವಲ್ಪ ಕನ್ನಡನೂ ಕೂಡ ಸ್ವಲ್ಪ ಚುಚ್ಚು ಅರ್ಥ ಆಗುತ್ತೆ ಅವ್ರಿಗೆ. ಕಮ್ಯುನಿಕೇಷನ್ ಮಾಡೋಕ್ಕೆ ಇದು ಪ್ರಾಬ್ಲಮ್ ಇಲ್ಲ. ಸೊ ಈ ಥರ ಅವ್ರ ಸಿಸ್ಟಮ್, ಪ್ರೈಸ್ ಫಿಕ್ಸ್ಡ್ ಪ್ಲಸ್ ಕಮಿಷನ್ ಪ್ಲಸ್ NOC ಚಾರ್ಜಸ್. ಸೊ ಇಷ್ಟು ಸಪ್ರೇಟ್ ಇರ್ತದೆ. ಸೊ ಇದಿಷ್ಟು ಅವ್ರದ್ದು ಕತೆ. ಏನು ನೆಗೆಟಿವ್ ವಿಷಯಕ್ಕೆ ಬಂದರೆ, ಈಗ ನಾನು ಆವಾಗಲೇ ಹೇಳ್ದಂಗೆ ಅದೇ ನೆಗೆಟಿವ್. ಪ್ರೈಸ್ ತುಂಬ ಹೈ ಇರುತ್ತೆ, ಸಿಕ್ಕಾಪಟ್ಟೆ ಹೈ ಇರುತ್ತೆ. ಉದಾಹರಣೆಗೆ ಅಲ್ಲಿ 15 ಲಕ್ಷ ನಾರ್ಮಲಿ ಡೆಲ್ಲಿ ಮಾರ್ಕೆಟಲ್ಲಿ 15 ಲಕ್ಷ ಅಂದರೆ ಇವನ ಹತ್ರ ಆಲ್ಮೋಸ್ಟ್ 16.5-17 ಲಕ್ಷ ಇರ್ತದೆ. ಅಲ್ಲಿ ಇನ್ಕ್ಲೂಡಿಂಗ್ NOC ಇನ್ಕ್ಲೂಡಿಂಗ್ ಕಮಿಷನ್ ಎಲ್ಲ ಸೇರಿಸಿ ಎಷ್ಟಿರುತ್ತೆ. ಇವನ ಹತ್ರ ಎಲ್ಲರೂ ಸಪ್ರೇಟ್ ಇರ್ತದೆ. ಸೊ ಹಂಗಾಗಿ ಪ್ರೈಸ್ ವೈಸ್ ಹೋಗ್ತೀನಿ ಅಂತ ಹೇಳಿದ್ರೆ ಇವನ ಪ್ರೈಸ್ ಆಲ್ಮೋಸ್ಟ್ ಪಾಂಡಿಚೇರಿ ಪ್ರೈಸ್ ಥರನೇ ಕೊಡ್ತಾನೆ. ಪಾಂಡಿಚೇರಿ ಗೋವಾದಲ್ಲಿ ಏನು ಪ್ರೈಸ್ ಸಿಗುತ್ತೋ ಆಲ್ಮೋಸ್ಟ್ ಅದೇ ಪ್ರೈಸಿಗೆ ಕೊಡ್ತಾನೆ. ಇದು ನಿಮಗೆ ತೀರಾ ವರ್ತ್ ಅಂತ ನಾನು ಹೇಳೋಕ್ಕೆ ಹೋಗಲ್ಲ, ಯಾಕಂದರೆ ನೀವು ಅವನ ಹತ್ರ ತೊಗೊಂಬರೋದು ಪ್ರೈಸು, ಓವರಾಲ್ ಕಾಸ್ಟು ಪ್ಲಸ್ ಟ್ರಾನ್ಸ್ಪೋರ್ಟೇಷನ್ನು ಪ್ಲಸ್ ನಮ್ಮ ನಂಬರಿಂಗ್ ಇವೆಲ್ಲ ಸೇರಿಸ್ಬಿಟ್ಟೆ ಆಲ್ಮೋಸ್ಟ್ ನಿಮಗೆ ಕರ್ನಾಟಕದ ಪ್ರೈಸ್ ಹತ್ರ ಮ್ಯಾಚ್ ಆಗಿಬಿಡ್ತದೆ. ಪೇಮೆಂಟ್ ಯಾರಿಗೂ ಮಾಡಲ್ಲ. ಒಂದೇ ಒಂದು ಸ್ವಿಫ್ಟ್ ಗಾಡಿನೋ ಯಾವುದೋ ಒಂದು ತಂದಿದ್ದೆ, ತುಂಬ ದಿವಸ ಆಗೋಯ್ತು ನಾನು ತಂದೆ ಅವನ ಹತ್ರ. ನನಗೆ ನೆನಪೇ ಇಲ್ಲ, 2020 ಸೆಕೆಂಡ್ ಲಾಕ್ಡೌನ್ ಟೈಮಲ್ಲಿ ಅನಿಸುತ್ತೆ. ಯಾವಾಗೋ ತಂದಿದ್ದು ಅಷ್ಟೇ. ಅದು ಏನೋ ಎಮರ್ಜೆನ್ಸಿ ಗಾಡಿ ಅದ್ರ ತುಂಬ ಚೆನ್ನಾಗಿ, ಅಂದರೆ ಪ್ಲಸ್ ಅಂದರೆ ಅದೇ ನಾನು ಹೇಳ್ದಲ್ಲ, ಗಾಡಿಗಳು ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿರೋ ಗಾಡಿನೇ ಅವ್ರು ತೊಗೊಳ್ಳೋದು. ಮತ್ತು ಸ್ಟಾಕ್ ಲಿಮಿಟೆಡ್ ಅವನ ಹತ್ರ. ನೀವು ಈಗ ರೋಹಿಣಿಗೆಲ್ಲ ಹೋದರೆ, ಪೀತಂಪುರ್ಗೆಲ್ಲ ಹೋದರೆ ಅವನಲ್ಲ ರಾಧೆ ಅವನ ಹತ್ರ ಹೋದರೆ ಭಯಂಕರ ಸ್ಟಾಕ್ ಸಿಗುತ್ತೆ. ಭಯಂಕರ ಸ್ಟಾಕ್ ಸಿಗುತ್ತೆ. ಇಲ್ಲಾಂದ್ರೆ ತರ್ಸ್ಕೊಂಡು ಕೊಡ್ತಾನೆ. ಆ ಥರ ಆಲ್ಮೋಸ್ಟ್ ಹತ್ತತ್ರ ನಿಮಗೊಂದು ಏನಿಲ್ಲ ಅಂದರೆ ಅವನ ಹತ್ರ ಹೋದ್ರೆ ಒಂದು 70 ಕಾರ್ಸ್ ಆದರೂ ನಿಮಗೆ ಸಿಗುತ್ತೆ. ಬಟ್ ಇವನ ಹತ್ರ ಅಷ್ಟು ಸಿಗಲ್ಲ. ಇವನ ಹತ್ರ ಹಬ್ಬ ಅಂದರೆ 15-20 ಗಾಡಿಗಳು ಸಿಕ್ಕಿದ್ರೆ ಹೆಚ್ಚು. ಸೊ ನಿಮಗೆ ಲಿಮಿಟೆಡ್, ಮತ್ತು ಅದು ಕೂಡ ಸ್ವಲ್ಪ ಬಜೆಟ್ ದೊಡ್ಡ ವೆಹಿಕಲ್ಗಳು, ಜಾಸ್ತಿ ಮ್ಯಾಕ್ಸಿಮಮ್ ಅಂತ 7 ಸೀಟಿಂಗ್ ಕೆಪಾಸಿಟಿ ಇರೋ ವೆಹಿಕಲ್ಗಳೇ ಸಿಗೋದು. ತೀರಾ ಪಡಾಸ್ದೆಲ್ಲ ಸಿಗೋಲ್ಲ. ಸ್ವಿಫ್ಟ್ ಆ ಥರದ್ದೆಲ್ಲ ಇವಾಗ ಅವನ ಹತ್ರ ಸಿಗೋಲ್ಲ.
ಮತ್ತು ಹತ್ರ ಏನು ಫೆಸಿಲಿಟಿ ಅಂತ ಹೇಳಿದ್ರೆ ನಿಮಗೆ ಟ್ರಯಲಿಂಗ್ ಎಲ್ಲ ಕೊಡ್ತಾನೆ. ನಿಮ್ಗೆ ಅಲ್ಲೇ ರ್ಯಾಕ್ ಇದೆ, ಒಂದು ಶಾಪ್ ಎದುರುಗಡೆ ರ್ಯಾಕ್ ಇದೆ, ಅದೇ ರ್ಯಾಕಲ್ಲಿ ಜೋಡಿಸೋದು. ಇವ್ರು ಬೇರೆಯವ್ರುಗಳ ಥರ ಎಲ್ಲಂದ್ರಲ್ಲಿ ನಿಲ್ಲಿಸಲ್ಲ. ಆ ಪಾರ್ಕಿಂಗ್ ರ್ಯಾಕ್ ಬರುತ್ತೆ ಕೆಳಗೊಂದು, ಅದ್ರ ಮೇಲೆ ರ್ಯಾಕ್. ಈಗ ನಮ್ಮದು ಮಾರ್ಟ್ಗಳೆಲ್ಲ ಸಿಗುತ್ತಲ್ಲ, ದೊಡ್ಡ ದೊಡ್ಡ ಮಾರ್ಟ್ಗಳಲ್ಲಿ ರ್ಯಾಕ್ ಸಿಗುತ್ತಲ್ಲ, ಆ ಥರ ರ್ಯಾಕಲ್ಲಿ ಜೋಡಿಸಿ ಗಾಡಿನ ಜೋಪಾನಾಗಿ ಇಡ್ತಾನೆ. ಮತ್ತು ಅಲ್ಲಿ ಅವನ ಕಡೆ ಹುಡುಗರು ಅಂದರೆ ಕೇರಳ ಹುಡುಗರುಗಳ್ನೇ ಅಲ್ಲಿ ಇಟ್ಟವನೆ ನೋಡ್ಕೊಳ್ಳೋಕ್ಕೆ, ಗಾಡಿಗಳನ್ನ ನೋಡ್ಕೊಳ್ಳೋಕ್ಕೆ, ವರ್ಷದಕ್ಕೆ ಬಂದವ್ರಿಗೆ ಗಾಡಿನ ಟ್ರಯಲ್ ಕೊಡೋದಕ್ಕೆ, ಅಥವಾ ಲೋನ್ ಆಪ್ಷನು ಅದು ಇದು ಎಲ್ಲ ಚೆಕ್ ಮಾಡ್ಕೊಳ್ಳೋದಕ್ಕೆ, ಮತ್ತು ಗಾಡಿ ಏನೋ ಓಕೆ ಆಯಿತು ಡೀಲ್ ಹಾಕ್ಸೋದಕ್ಕೆ, ಎಲ್ಲದಕ್ಕೂ ಕೂಡ ಅವನು ಹುಡುಗರನ್ನ ಅಲ್ಲಿ ಮೈಂಟೈನ್ ಮಾಡ್ತಿದ್ದಾನೆ. ತಮಿಳು ಮಾತಾಡೋರು ಕೂಡ ಇದರಲ್ಲಿ, ಕನ್ನಡ ಸ್ವಲ್ಪ ಅರ್ಥ ಆಗುತ್ತೆ, ಪರವಾಗಿಲ್ಲ, ಅವ್ರಿಗೇನು ಪ್ರಾಬ್ಲಮ್ ಇಲ್ಲ. ಸೊ ಫೈನಲಿ ನನ್ನ ಸ್ಟೇಟ್ಮೆಂಟ್ ಏನು ಈ ವ್ಯಕ್ತಿ ಬಗ್ಗೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಹೋಗೋದೆ ಡೆಲ್ಲಿ ವೆಹಿಕಲ್ಗೆ ಹೋಗೋದೆ ಒಂದಷ್ಟು ಅಟ್ಲೀಸ್ಟ್ 1 ಲಕ್ಷ 1.25 ಲಕ್ಷ ಸೇವ್ ಮಾಡೋದಕ್ಕೆ ಹೋಗೋದು. ಬಟ್ ಇಲ್ಲಿ ಹೋದರೆ ನಿಮಗೆ ಅಷ್ಟು ಸೇವ್ ಆಗುತ್ತೆ ಅಂತ ನನಗೆ ಅನ್ಸ. ಆಲ್ಮೋಸ್ಟ್ ಅದೇ ಪ್ರೈಸ್ ಪಾಯಿಂಟಲ್ಲಿ ನಿಮಗೆ ಸಿಗುತ್ತೆ. ನೀವು ಎಲ್ಲಿ ಬೇಕಾದ್ರೆ ತೊಗೋಬೋದು. ಕರ್ನಾಟಕ ವೆಹಿಕಲ್ಲೇ ಅವನ ಹತ್ರ ಹೋಗಿ ತೊಗೊಂಡು ಬರೋ ಬದಲು ಕರ್ನಾಟಕ ವೆಹಿಕಲ್ ತಂದುಬಿಡ್ಬೋದು. ಅವನ ಹತ್ರ ಹೋಗಿ ತರೋವಂಥವ್ರು ಮೆಜಾರಿಟಿ ಕೇರಳದವರು ಅವನ ಹತ್ರ ಜಾಸ್ತಿ ಹೋಗ್ತಾರೆ. ಯಾಕೆ ಅಂದರೆ ಒಂದು ಮಲಬಾರಿ ಅಂತ, ಎರಡನೇದು ಬಂದು ಕರ್ನಾಟಕ ಟ್ಯಾಕ್ಸ್ ಇಸ್ ಡಿಫ್ರೆಂಟ್, ಕೇರಳ ಟ್ಯಾಕ್ಸ್ ಇಸ್ ಡಿಫ್ರೆಂಟ್. ಕಂಪೇರ್ ಟು ಕೇರಳಗೆ ಕರ್ನಾಟಕ ಕಂಪೇರ್ ಮಾಡಿದ್ರೆ ಕರ್ನಾಟಕ ಟ್ಯಾಕ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಗುರುವೆ. ನಾನು ಇವನ ಹತ್ರ ಹೋಗಿ ನೀವು ಕಾರ್ನ ಬೈ ಮಾಡಿ ಅಂತ ನಾನು ಖಂಡಿತ ಸಜೆಷನ್ ಮಾಡಲ್ಲ. ಬಟ್ ನಿಮಗೆ ದುಡ್ಡು ಮ್ಯಾಟ್ರ್ ಆಗೋಲ್ಲ. ನನಗೆ ಕರ್ನಾಟಕದ ಗಾಡಿನೂ ಇದೇ ಪ್ರೈಸ್ ಪಾಯಿಂಟ್ ಸಿಗುತ್ತೆ ಅಂದಮೇಲೆ ನನಗೇನು ಪ್ರಾಬ್ಲಮ್ ಇಲ್ಲ. ನನಗೆ ನೀಟ್ ಇರಬೇಕು ಗಾಡಿ, ಪ್ರಾಪರಾಗಿರ್ಬೇಕು ಗಾಡಿ, ಡಾಕ್ಯುಮೆಂಟ್ಸಲ್ಲಿ ಪ್ರಾಬ್ಲಮ್ ಇರಬಾರ್ದು, ಗಾಡೀಲಿ ಪ್ರಾಬ್ಲಮ್ ಇರಬಾರ್ದು ಅಂದರೆ ಖಂಡಿತ ಅವನ ಹತ್ರ ನಾನು ನಿಮಗೆ ಸಜೆಷನ್ ಮಾಡ್ತೀನಿ. ಗಾಡಿ ಚೆನ್ನಾಗಿರುತ್ತೆ. ಬಟ್ ನಿಮಗೆ ಪ್ರೈಸ್ನ ತಲೆನ ತೆಗ್ದಾಕ್ಬಿಡಿ. ಆಲ್ಮೋಸ್ಟ್ ಕರ್ನಾಟಕ ಪ್ರೈಸ್ ಅವನ ಹತ್ರ ತಂದು ನೀವು KA ಮಾಡಿಸ್ಕೊಂಡ್ರೆ ಸೇಮೇ ಆಗಿಬಿಡ್ತದೆ. 10 ಲಕ್ಷ ಇದ್ದರೆ ನೀವು ಅಲ್ಲೆಲ್ಲ ಹೋಗಿ ಮುಗಿಸ್ಕೊಂಡು ಟ್ರಾನ್ಸ್ಪೋರ್ಟೇಷನ್ KA ಎಲ್ಲ ಮಾಡಿಸ್ಕೊಂಡೆಲ್ಲ ಬಂದರೆ ಸೇಮ್ ಅದೇ 10 ಲಕ್ಷ ಆಗ್ತದೆ. ಅದ್ರ ಬದಲು ಇಲ್ಲೇ ನೋಡ್ಕೊಳ್ಳೋದು ಬೆಸ್ಟ್ ಆಪ್ಷನ್ ನನಗನ್ಸಿದ್ದು ಇಷ್ಟೇ. ಯಾಕಂದರೆ ಅದಾದಮೇಲೆ ಈಗಲೂ ನಾನು ಯಾವುದೋ ಒಂದು ಕಾರ್ ಕೇಳಿದ್ರೆ ಎಲ್ಲನೂ ಇರ್ತದೆ ಅಂತ. ನಾನು ಕೇಳಿದ್ರೆ ದೊಡ್ಡ ಕಾಡಿನ ಎಲ್ಲನೂ ಇರ್ತದೆ. ನಾನು ಏನೇ ಕೇಳಿದ್ರು ಎಲ್ಲ ಮಲಯಾಳಮಲ್ಲಿ ಹೇಳ್ತಾನೆ. ನನಗದು ಅರ್ಥ ಆಗೋಲ್ಲ, ಏನಿಲ್ಲ. ಅದು ಏನಕ್ಕೋ ನಾನು ನೋಡ್ರೆ ಮಲಯಾಳಂ ಥರ ಕಾಣಿಸ್ತೀನೇನೋ ಗೊತ್ತಿಲ್ಲ. ಅವ್ನು ಮಲಯಾಳಮಲ್ಲಿ ಶುದ್ಧ ಮೆಸೇಜ್ ಹಾಕ್ತೀನಿ, ವಾಯ್ಸ್ ಮೆಸೇಜು, ಬಟ್ ಅರ್ಥ ಆಗುತ್ತೆ ಒಂದು ಸ್ವಲ್ಪ. ಪ್ಯಾನ್ ಇಂಡಿಯಾ ಅಲ್ವಾ, ಅರ್ಥ ಆಗುತ್ತೆ. ಸೊ ಹಂಗಾಗಿ ಅದಕ್ಕೋಸ್ಕರ ಒಂದು ವೀಡಿಯೋ ಮಾಡಿಲ್ಲ. ಬಟ್ ತುಂಬ ಜನ ನನ್ನ ಮೆಸೇಜ್ ಹಾಕಿದ್ರು, ಮನೆಯೋ ಒಬ್ರು ಕಾಲ್ ಮಾಡಿದ್ರು. ಅವ್ರ ಹತ್ರ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ, ನಿಮ್ಮ ಒಪಿನಿಯನ್ ಹೇಳಿ ಅಂತ. ನನ್ನ ಒಪಿನಿಯನ್ ಏನಿಲ್ಲ, ಗಾಡಿ ಚೆನ್ನಾಗಿರುತ್ತೆ. ಯಾಕಂದರೆ ಅವನೊಬ್ಬನೇ ನನಗೆ ಗೊತ್ತಿರೋಂಗೆ ಆ ಸರೌಂಡಿಂಗಲ್ಲಿ ಪ್ರಾಪರ್ ಇನ್ಸ್ಪೆಕ್ಷನ್ ಮಾಡಿ ತೊಗೊಳ್ಳೋಂಥವ್ನು ಗಾಡಿ ಅವನೊಬ್ಬನೇ. ಬಟ್ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಇಟ್ಟಿರ್ತಾನೆ. ಬೇರೆಯವರೆಲ್ಲ ಹಂಗೆ ತೊಗೊಳ್ಳಲ್ಲ. ನೋಡಿದ್ನ ಆಕ್ಸಿಡೆಂಟ್ ಆಗಿದೆಯಾ ಇಲ್ವಾ ಅಂತ. ಆ್ಯಕ್ಚುಲಿ ಬೇರೆಯವ್ರು ಹೆಂಗೆ ನೋಡ್ತಾರೆ ಅಂದರೆ, ಏನೇನು ಮೈನಸ್ಗಳಿದೆ ಆ ಮೈನಸ್ಗಳನ್ನ ನೋಡಿ ಸೆಲ್ಲರ್ ಯಾರು ಇರ್ತಾರಲ್ವ ಅವ್ರ ಹತ್ರ ಕಮ್ಮಿಗೆ ಡೀಲ್ ಮಾಡೋದಕ್ಕೆ ಅದನ್ನ ಚೆಕ್ ಮಾಡ್ತಾರೆ. ಯೋಚನೆ ಮಾಡಿ, ಈಗ ಒಬ್ಬ ಯಾರೋ ಬಂದು ಅವನ ಹತ್ರ ಇರೋ ಗಾಡಿನ, ಡೆಲ್ಲಿ ಗಾಡಿನ ಮಾರಕ್ಕೆ ಬಂದಿದ್ದಾನೆ. ಅವನು 3 ಲಕ್ಷ ಹೇಳ್ತಿದ್ದಾನೆ. ನಾನು ಹೆಂಗನ ಮಾಡಿ 2 ಲಕ್ಷಕ್ಕೆ ಮಾತಾಡಬೇಕು. ಈಗ ಏನು ಮಾಡ್ಬೇಕು ನಾನು? ಲೂಪ್ ಹೋಲ್ಸ್ನ ಕಂಡುಹಿಡಿತಾರೆ. ವಿಂಡ್ಶೀಲ್ಡ್ ಚೇಂಜ್ ಆಗಿದೆ, ವಿಂಡ್ಶೀಲ್ಡ್ ಚೇಂಜ್ ಆಗಿದೆ. ಅವ್ನು ಏನಕ್ಕೆ ವಿಂಡ್ಶೀಲ್ಡ್ ಚೇಂಜ್ ಆದರೆ ಆಕ್ಸಿಡೆಂಟ್ ಆಗಿರ್ಬೇಕಂತೇನಿಲ್ಲ. ಟೈರೇ ಇಲ್ಲ, 70% ಡಮರ್, 30% ಐತೆ, ಅದಕ್ಕೊಂದು 10,000 ಕಟ್ ಮಾಡು. ಸೀಟ್ ಕಿತ್ತೋಗಿದೆ, ಅದಕ್ಕೊಂದು 10,000 ಕಟ್ ಮಾಡು. ಇಲ್ಲಿ ಬೆಂಡಾಗಿದೆ, ಅದಕ್ಕೊಂದು 5,000 ಕಟ್ ಮಾಡು. ಇಲ್ಲಿ ರೀಪೇಂಟ್ ಆಗಿದೆ, ಅದಕ್ಕೊಂದು 5,000 ಕಟ್ ಮಾಡು. ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ, ಅದಕ್ಕೊಂದು 20,000 ಕಟ್ ಮಾಡು. ಒಂದು ಕೀ ಇಲ್ಲ, ಗಾಡಿದು ಒಂದು ಕೀ ಇಲ್ಲ, ಹಂಗಾಗಿ ಇನ್ನೊಂದು 5,000 ಕಟ್ ಮಾಡು. ಸೊ ಹಿಂಗೆ ಕಟ್ ಮಾಡಿ ಮಾಡ್ತಾರೆ. ಬಟ್ ಒಳ್ಳೆ ಗಾಡಿ ತೊಗೋಬೇಕು, ಇನ್ನೊಬ್ರು ಕೊಡಬೇಕಂತ ಅವ್ರು ತಗೊಳ್ಳಿಲ್ಲ. ಬಟ್ ಇವನ ಹತ್ರ ಹೆಂಗೆ ಅಂದರೆ, ಇವನು ಅದನ್ನು ಮಾಡ್ತಾನೆ, ಪ್ಲಸ್ ಇಷ್ಟು ಚೆನ್ನಾಗಿರೋ ಗಾಡಿನ ನಾನು ಇಷ್ಟಕ್ಕೆ ಇಟ್ಕೊಂಡು ಇಷ್ಟಕ್ಕೆ ಮಾರಿದ್ರೆ ಗಾಡಿ ತೊಗೊಂಡವ್ರು ಆಬ್ವಿಯಸ್ಲಿ ಗಾಡಿ ಚೆನ್ನಾಗಿರುತ್ತೆ. ಅದ್ರ ಬಗ್ಗೆ ಮಾತ್ರ ಜಾಸ್ತಿ ಆಗಿದೆ ಅಂತ ಅವ್ರಿಗೆ ಆಮೇಲೆ ಫೀಲ್ ಆಗುತ್ತೆ. ಆ ರಿಜಿಸ್ಟ್ರೇಷನ್ ಎಲ್ಲ ಆದಮೇಲೆ ಗೊತ್ತಾಗುತ್ತೆ. ನಾನು ಕೊಟ್ಟ ಮೇಲೆ ಗಾಡಿನ ಬೈಕೋಬಾರ್ದು, ಗಾಡಿ ಚೆನ್ನಾಗಿ ಇಟ್ಕೋಬೇಕು. ಈ ಒಂದು ಕಾನ್ಸೆಪ್ಟ್ ಈ ಒಂದು ಏಜೆನ್ಸಿ ಅಥವಾ ಏನು ಶಾಪು ಅಥವಾ ಏನು ಶೋರೂಮ್ ಇದೆಯೋ ಇದು ಕೆಟ್ಟದ್ದು ಇದೆ, ಒಳ್ಳೆಯದು, ಎರಡೂ ಮಿಕ್ಸ್ ಇದೆ. ಬಟ್ ಬೇರೆಯವರಲ್ಲಿ ಅದಿಲ್ಲ. ನಾನು ನೋಡಿರೋ ಮಟ್ಟಿಗೆ ಇವನ ಹತ್ರ ಅದೊಂದು ಸ್ವಲ್ಪ ಜೆನ್ಯೂನ್ ಆಗಿದೆ. ಬಟ್ ನನಗೆ ಗೊತ್ತಿರೋಂಗೆ ನಮ್ಮ ಕರ್ನಾಟಕದವ್ರು ಇವನ ಹತ್ರ ಡೀಲ್ ಮಾಡೋದು ತೀರಾ ವಿರಳ. ಕೇರಳದವ್ರು ಜಾಸ್ತಿ ಮಾಡ್ತಾರೆ ಇವನ ಹತ್ರ. ಅವ್ರಿಗೆ ಟ್ಯಾಕ್ಸ್ ಕಡಿಮೆ ಬೀಳುತ್ತೆ, ಹಾಗಾಗಿ ಮಾಡ್ತಾರೆ. ಬಟ್ ಕರ್ನಾಟಕದವ್ರು ನನಗೆ ಗೊತ್ತಿರೋ ಹಾಗೆ ತೊಗೊಳ್ತಾರೆ. ಬಟ್ ನಾನೇನು ಯಾವಾಗ 24 ಗಂಟೆ ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಬಟ್ ತೊಗೊಳ್ಳೋರು ಇದ್ದಾರೆ, ಅವನ ಹತ್ರನೂ ಕರ್ನಾಟಕದವ್ರು ತೊಗೊಳ್ತಾರೆ. ಬಿಕಾಸ್ ಗಾಡಿನ ಅಷ್ಟು ಚೆನ್ನಾಗಿ ಪಳ್ಳ ಅಂತ ಹೊಳಿಸುತ್ತೆ. ಮತ್ತು ಕವರ್ ಮಾಡಿರೋದ್ರಿಂದ ಧೂಳು ಡಸ್ಟು ಎಲ್ಲ ಹೋಗೋದಿಲ್ಲ. ಮತ್ತು ಬೇಗ ನಿಮಗೆ ಏನೋ ಸಿಗೋದಕ್ಕೆ ಇಮಿಡಿಯೇಟ್ಲಿ ನಿಮ್ಗೆ ಅಲ್ಲೇ ಕೂತಿದ್ದ ಜಾಗದಲ್ಲೇ ಅಪ್ಲೈ ಮಾಡಿಬಿಡ್ತಾರೆ. ಅದಕ್ಕೆ ಟೀಮೆಲ್ಲ ಇಟ್ಟಿದ್ದೆ ನಾನು. ಕೂತಿದ ತಕ್ಷಣ ಟಕ್ಕ ಅಂತ ಅಲ್ಲೇ ಅಪ್ಲೈ ಮಾಡ್ಬಿಡ್ತಾನೆ. ಬೇರೆಯವ್ರ ಥರ ಗಾಡಿ ಹೋಗಿ 1 ವಾರ ಆದಮೇಲೆ ಅಪ್ಲೈ ಮಾಡೋದು ಹಾಗೆಲ್ಲ ಏನಿಲ್ಲ. ಲೇಝಿ ಇಲ್ಲ, ಕೆಲಸ ಫಾಸ್ಟ್ ಇರುತ್ತೆ. ಸೊ ಹಂಗಾಗಿ ಇದು ಚೆನ್ನಾಗಿದೆ, ಒಂಥರ ಬೆಸ್ಟ್ ಆಪ್ಷನ್ ಅಂತ ಅನಿಸುತ್ತೆ. ಬಟ್ ನನ್ನ ಅನಿಸಿದ್ದು ಇಷ್ಟೇ, ಬೇರೆ ಏನೇನಿಲ್ಲ.